ಮಲ್ಪೆಗೆ ಭೇಟಿ ನೀಡಿದ ಮೀನುಗಾರಿಕಾ ಸಚಿವ ಮಾಂಕಾಳ ವೈದ್ಯ ಮೀನುಗಾರರ ಜೊತೆ ಸಭೆಯನ್ನ ನಡೆಸಿದ್ದಾರೆ. ಆದರೆ ಮೀನುಗಾರರ ಸಮಸ್ಯೆ ಆಲಿಸಲು ಕರೆದಿದ್ದ ಸಭೆಯಲ್ಲಿ ಮೀನುಗಾರರ ಮುಖಂಡ ಜಿ ಶಂಕರ್ ಸಚಿವರನ್ನ ತರಾಟೆಗೆ ತೆಗೆದುಕೊಂಡು ಹಕ್ಕೊತ್ತಾಯವನ್ನ ಮಂಡಿಸಿದ್ದಾರೆ. ಮೀನುಗಾರರ ಹಲವು ಸಮಸ್ಯೆಗಳ ಬಗ್ಗೆ ಸಚಿವರ ಗಮನ ಸೆಳೆದ ಜಿ ಶಂಕರ್, ಸರ್ಕಾರದ ನೀತಿಯಿಂದ ಬಡ ಮೀನುಗಾರರು ಬದುಕುವುದೇ ಕಷ್ಟ ಆಗಿದೆ ಎಂದು ಹೇಳಿದ್ದಾರೆ. ಬಳಿಕ ವಿವರವಾಗಿ ವಿಷಯ ಪ್ರಸ್ತಾಪಿಸಿದವರು, ಡೀಸೆಲ್ ಮೇಲೆ ₹1 7 ಪೈಸೆ ಏಕಾಏಕಿ ಹೆಚ್ಚಿಸಲಾಗಿದೆ. ಇದು ನಿಮ್ಮ ಕೆಲಸ ಎನ್ನುವುದು ಮೀನುಗಾರರ ಅಭಿಪ್ರಾಯ ಎಂದು ನೇರವಾಗಿ ಆರೋಪಿಸಿದ್ದಾರೆ. ಅಷ್ಟೇ ಅಲ್ಲದೆ ಈ ಹೆಚ್ಚಳ ರಾಜ್ಯದ ಮುಖ್ಯಮಂತ್ರಿಗಳ ಗಮನಕ್ಕೂ ಬಂದಿಲ್ಲ ಎನ್ನಲಾಗಿದೆ. ಅದನ್ನು ಹಿಂಪಡೆಯಿರಿ ಎಂದು ಆಗ್ರಹಿಸಿದರು. ಮೀನುಗಾರರಿಗೆ ₹2 ಕೊಟ್ಟು ₹1 ವಾಪಸ್ ಪಡೆದರೆ ಅವರು ಎಲ್ಲಿಗೆ ಹೋಗಬೇಕು ಎಂದು ಪ್ರಶ್ನೆ ಮಾಡಿದ ಅವರು, ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಎಂದು ಹೇಳಿದರು. ಒಂದು ಕಡೆ ಕೇಂದ್ರ ಸರ್ಕಾರ ಕೂಡ ನಮ್ಮ ಕೈ ಬಿಟ್ಟಿದೆ, ರಾಜ್ಯ ಸರ್ಕಾರ ಕೂಡ ಕೈ ಬಿಟ್ಟರೆ ಮೀನುಗಾರರು ಅಧೋಗತಿಗೆ ಹೋಗುತ್ತಾರೆ. ಮೀನುಗಾರರು ಸತ್ತಾಗ ಸಂಕಷ್ಟ ಪರಿಹಾರ ನಿಧಿಯಿಂದ ₹1 ಕೂಡ ಬರುತ್ತಿಲ್ಲ. ಅಷ್ಟೇ ಅಲ್ಲದೆ ಮೀನುಗಾರರಿಂದ ಪಡೆದು ಸಂಕಷ್ಟ ಪರಿಹಾರ ನಿಧಿ ಕೊಡುವುದಾದರೆ ಅದು ಬೇಡ, ಸರ್ಕಾರದಿಂದಲೇ ಕೊಡಿ ಎಂದು ಒತ್ತಾಯಿಸಿದರು. ಅದೇ ರೀತಿ ನಾಡದೋಣಿ ಮೀನುಗಾರರಿಗೆ ಹೊರ ರಾಜ್ಯದ ಮೀನುಗಾರರಿಂದ ಆಗುವ ಸಮಸ್ಯೆ, ಕರಾವಳಿ ಕಾವಲು ಪಡೆಯ ಉಪಟಳ ಮುಂತಾದ ವಿಚಾರದ ಬಗ್ಗೆಯೂ ಸಚಿವರ ಗಮನ ಸೆಳೆದರು. ಮೀನುಗಾರ ಸಮುದಾಯದವರೇ ಆದ ನಾವು ಬದುಕಬೇಕೋ ಬೇಡವೋ ಎಂದು ತಿಳಿಸಿ ಎಂದು ಖಾರವಾಗಿಯೇ ಪ್ರಶ್ನೆ ಮಾಡಿದರು. ಒಂದು 2-3 ಸಣ್ಣ ಪ್ರಾಬ್ಲಮ್ ಇದೆ. ಪರ್ಸಿನ್ ಮೀನುಗಾರದಿರ್ಬೋದು, ಇಡೀ ಮೀನುಗಾರ ಸಮುದಾಯದಿರ್ಬೋದು. ₹1 ತನ್ನಿಂತಾನೆ ಯಾರಿಗೂ ಗೊತ್ತಿಲ್ಲ, ಒಮ್ಮೆ ಹೆಚ್ಚಿಗೆ ಮಾಡಿಬಿಟ್ಟಿದ್ದೀರಿ. ₹1 7 ಪೈಸನೇನು ಸಚಿವರೇ ತಾವೇ ಮಾಡಿದ್ದೀರಿ ಅಂತ ಅಲ್ಲ, ಇಲ್ಲಿ ಗುಲ್ಲಿದೆ. ಅದು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಕೂಡ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಅದನ್ನು ವಿಡ್ರಾ ಮಾಡಿ. ಯಾಕಂದರೆ ಒಂದು ₹2 ಕೊಡ್ತೀರಿ, ಅದ್ರಾಗ ₹1 ವಾಪಸ್ ತೊಗೊಂಡ್ರಿ ಎಲ್ಲಿ ಹೋಗ್ಬೇಕು ಅವ್ರು ಮೀನುಗಾರರು? ಖಂಡಿತ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಸರ್. ಇವನ್ ಕೇಂದ್ರ ಸರ್ಕಾರ ಕೂಡ ನಮ್ಮ ಪಾಲಿಗಿಲ್ಲ. ನಾನು ನೇರವಾಗಿ ಹೇಳ್ತೀನಿ, ಇವತ್ತು ನೀವು ಕೂಡ ಕೈ ಬಿಟ್ಟರೆ ಅವರೆಲ್ಲ ಅಧೋಗತಿಗೆ ಹೋಗ್ತಾರೆ. ಆ ದೃಷ್ಟಿಯಲ್ಲಿ ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಿಮ್ಮ ಜೊತೆ ಬರ್ತೇನೆ. ಏನಾದರೂ ಒಂದು ಶಾಸಕರು ಕೂಡ ಇರಲಿ, ಬೇಕಾದರೆ ಅದನ್ನು ಖಂಡಿತ ಇದು ಮಾಡಿ ನೋಡಿ. ಸಂಕಷ್ಟ ಪರಿಹಾರ ನಿಧಿ ಯಾವ ಮೀನುಗಾರ ಸತ್ರು ₹1 ಬರೋದಿಲ್ಲ. ಭಾಳ ಬೇಸರದಿಂದ ಹೇಳ್ತೀನಿ. ನೀವು ಕೂಡ ಮೀನುಗಾರರೇ. ಎಲ್ಲಿ ಸರ ಯಾರು ಎಲ್ಲಿ ಹೋಯ್ತು ನೋಡಿ, ಯಾರು ಯಾವ ಬೋಟ್ ಸುವರ್ಣ ತ್ರಿಭುಜ ಅವು ಎಲ್ಲಿ ಹೆಸರೇ ಇಲ್ಲ. ಅದರಷ್ಟೇಲಿ ಖಂಡಿತ ನೀವು ಅದನ್ನು ಕೊಡೋದಾದರೆ ನಿಮ್ಮ ಸರ್ಕಾರದಿಂದ ಕೊಡಿ ಸಂಕಷ್ಟ ಪರಿಹಾರ ನಿಧಿ. ಈ ನಮ್ಮ ಮೀನುಗಾರರಿಂದ ತೊಗೊಂಡು ಕೊಡೋದಾದ್ರೆ ಮತ್ತೆ ಯಾಕೆ ಡೀಸೆಲ್ ಸಬ್ಸಿಡಿ ಕೊಡ್ತೀರಿ ಸರ್? ಭಾಳ ನೋವಿನ ಸಂಗತಿ ಇದು. ಖಂಡಿತ ಇದ್ರ ಬಗ್ಗೆ ನಾವು ಮುಖ್ಯಮಂತ್ರಿಗಳು, ಇಲ್ಲಿ ಕಾಂಗ್ರೆಸ್ ಲೀಡರ್ಗಳು ಇದ್ದಾರೆ, ಇಲ್ಲಿ ಅವ್ರ ಮೇಲೆ ಬೋಟ್ ಸೀಸ್ ಮಾಡ್ತಾರೆ. ಇದೆಲ್ಲ ಭಾಳ ದುರಂಥದ್ದು. ಮೀನುಗಾರರು ಬದುಕುವಾಗ ಬೇಡ ಹೇಳಿ. ನೀವೇ ಮೀನುಗಾರಿಕೆ ಸಚಿವರು, ನಿಮ್ಮ ನೇತೃತ್ವದಾಗಿದ್ದಾಗ ನಾವು ಬದುಕಬೇಕಾ ಬೇಡವ? ಆ ಕರಾವಳಿ ಕಾವಲು ಪಡೆಯವರು ಏನು ಮಾಡ್ತಾರೆ? ಅವ್ರಿಗೊಂದು ಸ್ಟ್ರಿಕ್ಟಾಗಿ ವಾರ್ನಿಂಗ್ ಮಾಡಿ. ಸುಮ್ಮನೆ ಎಲ್ಲ ಒಳಗಡೆ ಬಂದು ನಮ್ಮ ಬೋಟಿಗೆ ಹಾನಿ ಮಾಡಿ ಸುಮ್ಮನೆ ಡಕಾಯಿತ್ರ ಅಂತ ಹೇಳ್ತಾರೆ ನಮಗೆ FIRನಾಗ. ನಾವು ಡಕಾಯಿತ್ರ ಹೊಟ್ಟೆ ತುಂಬ್ಕೋತಾ ಇದ್ದಾರೆ ಮೀನುಗಾರರೊಳಗೆ ಅಷ್ಟೇ. ಏನೋ ಒಂಚೂರು ಹೆಚ್ಚು ಕಡಿಮೆ ಎಲ್ರಿಗೂ ಸರಿಸಮಾನವಾಗಿ ಬರುವುದೂ ಇಲ್ಲ. ತಾವು ಮೀನು ವ್ಯಾಪಾರ ಮಾಡಿರಿ, ಎಲ್ಲ ಸೋತಿರಿ, ಸುಣ್ಣ ಆಗಿದ್ದೀರಿ. ಏನೋ ನಿಮ್ಮ ಲಕ್ಷ ಚೆನ್ನಾಗಿತ್ತು, ಮಿನಿಸ್ಟರ್ ಆಗಿರಿ.